ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ರೆಸ್ಟೋರೆಂಟ್ ಸ್ಟೈಲ್ ಆಗಿ ಪಾಲಕ್ ಪನ್ನೀರ್ ಕರಿ ಮತ್ತು ಚಪಾತಿ ನಿಮ್ಮೊಂದಿಗೆ ತೊಗೊಂಬಂದನು. ಈ ಪಾಲಕ್ ಪನ್ನೀರ್ ಮಾಡ್ಕೊಳಕ್ಕೆ ಒಂದು ಕಟ್ಟಿನಷ್ಟು ನಾನು ಪಾಲಕ್ ತೊಗೊಂಡು ಅದನ್ನು ಸ್ವಚ್ಛಗೆ ಸೋಸೆ ತೊಳ್ಕೊಂಡು ಕಾಸ ಈ ರೀತಿ ನೀರೊಳಗೆ ಹಾಕಿಟ್ಕೊಂಡನು. ರುಬ್ಬಾಕ ಒಂದು ಟೊಮೆಟೊ, ಒಂದು ಈರುಳ್ಳಿ ಮತ್ತು ಒಂದು ಚೂರು ಚಕ್ಕೆ ಮತ್ತು ಮೆಣಸಿನ್ಕಾಳು, ಒಂದು 4ರಿಂದ 5 ಲವಂಗ 2, ಆಮೇಲೆ ಅಲ್ಲ ಬೆಳ್ಳುಳ್ಳಿ, ಆಮೇಲೆ ಬಡೆ ಸೊಪ್ಪು ಒಂದು ಚಮಚದಷ್ಟು, ಕೊತ್ತಂಬರಿ ಕಾಳು ಒಂದು ಚಮಚೆ, ನಾವಿಷ್ಟು ಸ್ಪೈಸಿ ಮಸಾಲೆಗಳು ತೊಗೊಂಡವು. ಒಂದು ಅರ್ಧ ಇಂಚಿನಷ್ಟು ನಾ ಚಕ್ಕೆ ತೊಗೊಂಡನು, ಒಂದು ಚಕ್ರ ಮೊಗ್ಗು ತೊಗೊಂಡನು. ಭಾಳ ಮಸಾಲೆ ಆದ್ರೆ ಅದು ಮಸಾಲೆ ಘಾಟ್ ಆಗ್ತೈತಿ, ಅದಕ್ಕೊಂದು ಸ್ವಲ್ಪ ತೊಗೊಂಡನು. ಆಮೇಲೆ ಇವು ಬಟಾಟಿ, ಗಜ್ರಿ, ಪನ್ನೀರ ಇದಿಷ್ಟು ಅದ್ರೊಳಗೆ ಫ್ರೈ ಮಾಡಿ ಹಾಕೊಳಕ್ಕೆ. ನೀವು ಬಟಾಟಿ ಗಜ್ರಿ ಇಲ್ದರೂ ನಡಿತೈತಿ, ಬರೀ ಪನ್ನೀರ್ ಅಷ್ಟು ಹಾಕೋಬೋದು. ಮತ್ತು ವೆಜಿಟೇಬಲ್ ಇಷ್ಟಪಡೋರು ವೆಜಿಟೇಬಲ್ ಹಾಕೋಬೋದು. ವೆಜಿಟೇಬಲ್ ಒಳಗೆ ಮತ್ತು ಫ್ಲವರ್, ಆಮೇಲೆ ಗಜ್ರಿ, ಬಟಾಟಿ ಈ ರೀತಿ ಹಾಕ್ಕೊಂಡು ಕಾಸ ಮಾಡ್ಕೊಂಡ್ರು ಅದೊಂಥರ ಟೇಸ್ಟ್ ಆಗ್ತೈತಿ. ಮೊದಲಿಗೆ ಒಂದು ಸ್ವಲ್ಪ ಕುದಿಯೋ ನೀರೊಳಗೆ ಪಾಲಕ್ ಹಾಕಿ ಕಾಸ ಅದನ್ನು ಮತ್ತು ತಂಪು ನೀರೊಳಗೆ ಒಂದು 2 ನಿಮಿಷ ಅಷ್ಟೇ ಕುದಿಸ್ಬೇಕು. ಆಮೇಲೆ ಒಂದು ಬುಟ್ಟಿ ಒಳಗೆ ತಂಪು ನೀರು ಹಾಕಿ ಅದ್ರೊಳಗೆ ಹಾಕಬೇಕು. ಅಂದ್ರೆ ಅದು ಕಲರ್ ಚಂದ ಬರ್ತೈತಿ ಮತ್ತು ಭಾಳ ತನಕ ಕಲರ್ ಉಳಿತೈತಿ ಅನ್ನೋ ಸಂಬಂಧ ಈ ರೀತಿ ಮಾಡಬೇಕು. ಆಮೇಲೆ ಅದನ್ನೇನು ಸ್ಪೈಸಿ ಮಸಾಲೆ ಇರ್ತೈತಲ್ಲ ಅದನ್ನು, ಆಮೇಲೆ ಟೊಮೆಟೊ, ಉಳ್ಳಾಗಡ್ಡಿ ಇವನ್ನೆಲ್ಲನೂ ಸಣ್ಣಗೆ ರುಬ್ಕೋಬೇಕು. ಆದಷ್ಟು ನಾವು ಸಣ್ಣಗೆ ರುಬ್ಕೊಂಡ್ರೆ ಪಲ್ಯ ಗ್ರೇವಿ ಚಲೋ ಬರ್ತೈತಿ. ಅದಕ್ಕೋಸ್ಕರ ಅದನ್ನು ರುಬ್ಬಿ ಸೈಡ್ ಇಟ್ಕೊಂಡು, ಆಮೇಲೆ ಪಾಲಕ್ ಏನು ಕುದಿಸಿ ಇಟ್ಕೊಂಡಿರ್ತವಲ್ಲ ಅದನ್ನು ತಣ್ಣೀರೊಳಗೆ ಹಾಕಿರ್ತವಲ್ಲ ಅದಕ್ಕೆ ಒಂದು ಸ್ವಲ್ಪ 1-2 ನಮಗೆ ಖಾರಕ್ಕೆ ರುಚಿ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕಾಸ ಅದನ್ನು ಸಣ್ಣಗೆ ರುಬ್ಬಿ ಎರಡೂ ಪೇಸ್ಟ್ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ ಅವನ್ನ ಎರಡೂ ಸಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡು, ಆಮೇಲೆ ಪನ್ನೀರ್ ಅದ ಕ್ಯೂಬ್ ಇತ್ತು ಅದರೊಳಗೆ ಸಣ್ಣ ಕ್ಯೂಬ್ ಮಾಡಿ ಕಟ್ ಮಾಡಿ ಇಟ್ಕೊಂಡನು. ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಈ ಪಾಲಕ್ ಆಗಲಿ, ಪನ್ನೀರ್ ಗ್ರೇವಿ ಆಗಲಿ, ಮತ್ತು ನಾವು ಯಾವುದೇ ಒಂದು ಕಾಜು ಮಸಾಲ ಮಾಡಿದ್ರೂ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಮೊದಲಿಗೆ ಅವನ್ನ ಪನ್ನೀರ್ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು, ಅಂದ್ರೆ ಟೇಸ್ಟ್ ಆಗ್ತೈತಿ ಮತ್ತು ಚಲೋನೂ ಆಗ್ತೈತಿ, ನೀರಿನ ಅಂಶ ಹೋಗ್ತೈತಿ ಅಂತ ಈ ಕಾಸ. ಹಾಗೆ ಹಾಕಿದ್ರೂ ನಡಿತೈತಿ, ಆದರೂ ನಾವು ಸ್ವಲ್ಪ ಯಾವಾಗಿದ್ರೂ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ತಾನು. ಈ ರೀತಿ ಅವನು ಫ್ರೈ ಮಾಡಿ ಒಂದು ಪ್ಲೇಟ್ ಒಳಗೆ ತೆಗೆದು ಇಟ್ಕೊಂಡು ಕಾಸ ಕಡಾಯಿ ಒಳಗೆ ಏನು ಎಣ್ಣೆ ಇರ್ತೈತಲ್ಲ ಅದಕ್ಕೇ ಇವನ್ನ ವೆಜಿಟೇಬಲ್ಗಳು ಗಜ್ರಿ, ಬಟಾಟಿ ಎರಡೂ ಹಾಕೀನಿ. ಆಮೇಲೆ ಅದೇನು ರುಬ್ಬಿ ಇಟ್ಕೊಂಡಿರ್ತವಲ್ಲ ನಾವು ಪೇಸ್ಟ್ ಮಾಡಿ ಅದನ್ನು ಇದ್ರೊಳಗನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಬಟಾಟಿ, ಗಜ್ರಿ ಒಂದು ಸ್ವಲ್ಪ ಬೇಯಬೇಕವು. ಕುದ್ದಿಂದ ಇದನ್ನು ನಾವೇನು ಗ್ರೇವಿ ಮಾಡ್ಕೊಂಡಿರ್ತಲ್ಲ ಅದನ್ನು ಹಾಕಬೇಕು. ಈ ಗ್ರೇವಿ ಒಂದು ಸ್ವಲ್ಪ ಹಸಿ ಇದೆಲ್ಲ ಇರ್ತೈತಿ. ಅಂದ್ರೆ ಮಸಾಲೆ ಪೌಡ್ರುಗಳಾಗಲಿ, ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲ ಹಸಿದೇ ರುಬ್ಕೊಂಡಿರ್ತಲ್ಲ ಅದಕ್ಕೋಸ್ಕರ ಚಂದಾಗ ಎಣ್ಣೆ ಒಳಗೆ ಫ್ರೈ ಆಗಬೇಕು. ನೋಡಿರಿ ಇಲ್ಲಿ ಈ ರೀತಿ ಫ್ರೈ ಆದಿಂದ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಗರಂ ಮಸಾಲೆ ಹಾಕಿದನು, ಬಾಳೆಹಣ್ಣು ಮಸಾಲೆ ಹಾಕಿಲ್ಲ. ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮಿಕ್ಸ್ ಕೊಡಬೇಕು. ಈ ರೀತಿಯಾಗಿ ಅದು ಕುದ್ದ ಎಣ್ಣೆ ಬಿಡಬೇಕು, ಅಂದ್ರೆ ಮಸಾಲೆ ಗ್ರೇವಿಗಳೆಲ್ಲ ಚಲೋ ಆಗ್ತಾವೆ. ಇದಕ್ಕೆ ನಾನು ಒಂದು ಮನೆಯಲ್ಲೇನ ಅಂದ್ರೆ ಕ್ರೀಮ್ ಏನಂತಿಲ್ಲ, ಹೊರಗಡೆ ತರೋದೇನೋ ಹಾಲಿನ ಕೆನಿನ ಕ್ರೀಮ್ ಮಾಡಿಟ್ಟಿರ್ತಾರೆ ಅವರು. ಅದನ್ನ ನಂದು ಹಾಲಿನ ಕೆನೆ ಇತ್ತು, ಅದನ್ನು ಹಾಕೀನಿ. ಅಂದ್ರೆ ಟೇಸ್ಟ್ ಚಲೋ ಆಗ್ತೈತಿ ಕ್ರೀಮಿಯಾಗಿ. ನಾವು ಕೊಂಡು ತಂದು ಕ್ರೀಮ್ ಹಾಕೋದಕ್ಕಿಂತ ಮನೆಯಲ್ಲಿ ಹಾಲಿನ ಕೆನೆ ಇರ್ತೈತಲ್ಲ ಈ ರೀತಿ ಒಗ್ಗರಣೆ ಒಳಗೆ ಹಾಕಿದ್ರೆ ಅದು ಚಲೋ ಕುಡ್ಕೋತೈತಿ. ಆಮೇಲೆ ಪಾಲಕ್ ಹಾಕಿ ಕಾಸ ಚಂದಾಗ ಕುದಿಸ್ಬೇಕು. ಅದನ್ನು ಒಂದು ಕುದ್ದಿಂದ ನಾವೇನು ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿರ್ತವಲ್ಲ ಅವನ್ನ ಹಾಕಿದ್ರೆ ಆ ಪಾಲಕ್ ಪನ್ನೀರ್ ಗ್ರೇವಿ ರೆಡಿ ಆಯಿತು. ಇದು ರೆಸ್ಟೋರೆಂಟ್ ಸ್ಟೈಲನ್ನ ಆಗ್ತೈತಿ. ಮೇಲ್ಗಡೆ ಒಂದು ಅರ್ಧ ಲಿಂಬೆಹಣ್ಣು ಒಂದು ಸ್ವಲ್ಪ ಹಿಂಡಿ ಕಾಸ ಆಫ್ ಮಾಡಿದ್ರೆ ಮುಗೀತು. ಮೊದಲಿಗೆ ಲಿಂಬೆಹಣ್ಣು ಹಿಂಡಬಾರ್ದು, ಕಹಿ ಅಂಶ ಬಿಡ್ತೈತೆ ಅದು. ಅದಕ್ಕೆ ಬಂದ್ ಮಾಡುವಾಗ ಅದನ್ನು ಲಿಂಬೆಹಣ್ಣು ಹಿಂಡಿ ಕಾಸು ಮಾಡಿದ್ರೆ ನೋಡ್ರಿ ಇಲ್ಲಿ ಮಸ್ತ್ ಪಕ್ಕಿ ಪಾಲಕ್ ಕರಿ ರೆಡಿ ಆಯಿತು. ಆಮೇಲೆ ನಾನು ನಾರ್ಮಲ್ ಚಪಾತಿ ಮಾಡ್ಕೊಂಡನು. ಈ ಪಾಲಕ್ ಪನ್ನೀರ್ ಜೋಡಿ ನಾವು ಬಟರ್ ನಾನ್ ಆಗಲಿ, ಕುಲ್ಚಾ ಆಗಲಿ ಎಲ್ಲ ಹೊಂತೈತಿ. ನಾನು ನಾರ್ಮಲ್ ಚಪಾತಿನ ಅದಕ್ಕೆ ಒಂದು ಸ್ವಲ್ಪ ಚಂದಾಗ ಎಣ್ಣೆ ಹೆಚ್ಚಿ ಮಾಡಿ ಕಾಸ ಅವನ್ನ ಚಪಾತಿ ಮಾಡ್ಕೊಂಡಿದ್ನಿ. ಈ ರೀತಿಯಾಗಿ ನೀವು ಪಾಲಕ್ ಕರಿ ರೆಸ್ಟೋರೆಂಟಲ್ಲಿ ತಿನ್ನೋದಿದ್ದೇ ಇರ್ತೈತಿ. ಮನೆಯಲ್ಲಿ ಒಮ್ಮೆ ಮಾಡಿ ತಿಂದು ನೋಡ್ರಿ, ಭಾಳ ಸೂಪರ್ ಆಗಿರ್ತೈತಿ, ಟೇಸ್ಟು ಆಗಿರ್ತೈತಿ. ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದು ಅಂತೆ ಕಾಸ ಅದೊಂಥರ ಖುಷಿ ಆಗ್ತೈತಿ. ಮತ್ತು ಕ್ವಾಂಟಿಟಿನೂ ಮನೆಯಲ್ಲಿ ಹೆಚ್ಚಾಗ್ತೈತಿ. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇನೂ ಒಂದು ಸ್ವಲ್ಪ ನಮ್ಗೆ ಕಡಿಮೆ ರೇಟ್ ಅನಿಸ್ತೈತಿ. ಒಂದು ಕಟ್ ಪಾಲಕ್ ಒಳಗೆ ನಾವು ಇಲ್ಲಾಂದ್ರೂ 4 ಮಂದಿ ತಿನ್ಬೋದು. ಪನ್ನೀರ್ ಒಂದು ಸ್ಮಾಲ್ ಕ್ಯೂಬ್ ಒಳಗಿದ್ರೂ ನಡಿತೈತಿ. ಈ ರೀತಿಯಾಗಿ ಪಾಲಕ್ ಪನ್ನೀರು, ಆಮೇಲೆ ನಾನು
ಚಪಾತಿ ಮತ್ತು ಒಂದು ಸ್ವಲ್ಪ ವೆಜಿಟೇಬಲ್ಗಳು ನಾವು ಸಲಾಡ್ ಎಲ್ಲ ಇಟ್ಕೊಂಡು ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಅದೊಂದು ಖುಷಿನೇ ಬೇರೆ. ನೀವು ಈ ಥರ ಎಲ್ಲರೂ ಇದನ್ನು ರೆಸಿಪಿ ಟೇಸ್ಟ್ ಮಾಡಿ ನೋಡಿರಿ, ಸೂಪರಾಗಿರ್ತೈತಿ. ನಿಮ್ಮ ಮನೆಯಲ್ಲಿ ನೀವು ಮಾಡಿದ್ದರಿಂದ ನಿಮಗೆ ಹೆಂಗೆ ಬಂತಂತೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ನನ್ನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡನು. ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಈ ವಿಡಿಯೋ ನೋಡಿದವರೆಲ್ಲರೂ ಒಂದು ಲೈಕ್ ಕೊಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.